ನವೆಂಬರ್ 2ರಂದು ನಡೆದ ದೊಡ್ಡಬಳ್ಳಾಪುರ ಟಿಎಪಿಎಂಸಿಎಸ್ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ನೇರಳೆಘಟ್ಟ ನರಸಿಂಹಮೂರ್ತಿ ಸ್ಪರ್ಧಿಸಿದ್ರು. ಮತ ಎಣಿಕೆಯಲ್ಲಿ ನರಸಿಂಹಮೂರ್ತಿ ಪ್ರತಿಸ್ಪರ್ಧಿ ಆನಂದ್ ಅವರು 2338 ಮತ ಪಡೆದಿದ್ರು. ನರಸಿಂಹಮೂರ್ತಿಯವರು 2065 ಮತ ಪಡೆದು ಸೋಲು ಕಂಡಿದ್ರು. ಚುನಾವಣಾ ಫಲಿತಾಂಶ ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ನರಸಿಂಹಮೂರ್ತಿ ಫಲಿತಾಂಶದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಇದು ಸಹಕಾರ ಕ್ಷೇತ್ರದಲ್ಲಿ ನನಗೆ ಮೊದಲ ಚುನಾವಣೆ ಆಗಿದ್ದರಿಂದ ಚುನಾವಣಾ ಪ್ರಕ್ರಿಯೆ ಮೇಲೆ ನಿಗಾ ವಹಿಸಲು ಸಾಧ್ಯವಾಗಿರಲಿಲ್ಲ ಅಂದರು. ಗಮನಕ್ಕೆ ಬಂದಂತೆ 11 ಬೂತ್ಗಳಲ್ಲಿ ಕೇವಲ 4 ಬೂತ್ಗಳಲ್ಲಿ ಮಾತ್ರ ನಮ್ಮ ಏಜೆಂಟರು ಕೆಲಸ ಮಾಡುತ್ತಿದ್ರು. ಈ ಅವಕಾಶ ಪಡೆದ ಪ್ರತಿಸ್ಪರ್ಧಿ ಏಜೆಂಟರು ವಯಸ್ಸಾದವರಿಗೆ ನೆರವಾಗುವ ನೆಪದಲ್ಲಿ ಮತದಾನ ಏರುಪೇರು ಮಾಡಿದ್ದಾರೆ. 8 ಬ್ಯಾಲೆಟ್ಗಳು ಇತ್ತು. ಇದು ವಯಸ್ಸಾದವರಿಗೆ ಗೊಂದಲ ಉಂಟು ಮಾಡಿತ್ತು. ಕೆಲವರು ಮತದಾನ ಮಾಡದೆ ಖಾಲಿ ಹಾಳೆ ಬಿಟ್ಟಿದ್ದಾರೆ. ಈ ಖಾಲಿ ಪೇಪರ್ಗಳಲ್ಲಿ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ. ಇದು ನನ್ನ ಸೋಲಿಗೆ ಕಾರಣವಾಯಿತು ಅಂತ ಹೇಳಿದರು. 825 ತಿರಸ್ಕೃತ ಮತಗಳು ಕಂಡು ಬಂದಿದ್ದು, ಇಷ್ಟೊಂದು ಮತಗಳು ತಿರಸ್ಕೃತಗೊಂಡಿರೋದು ಸಂಶಯಕ್ಕೆ ಕಾರಣವಾಗಿದೆ. ಪ್ರತಿಸ್ಪರ್ಧಿ ಷಡ್ಯಂತ್ರದಂತೆ ಕೆಲ ಮತದಾರರು ಯಾವುದೇ ಚಿಹ್ನೆಗೆ ಮತ ಹಾಕದೆ ಖಾಲಿ ಬ್ಯಾಲೆಟ್ ಪೇಪರ್ ಬಿಟ್ಟಿದ್ದಾರೆ. ಮತ ತಿರಸ್ಕೃತವಾಗಲು ಖಾಲಿ ಬ್ಯಾಲೆಟ್ ಪೇಪರ್ಗಳೇ ಕಾರಣ. ಪ್ರತಿಸ್ಪರ್ಧಿಗೆ ಇದು 3ನೇ ಚುನಾವಣೆಯಾಗಿದ್ದು, ಈ ಹಿಂದೆ ಮಾಜಿ ಅಧ್ಯಕ್ಷರು ಆಗಿದ್ರು. ತಮ್ಮ ಪ್ರಭಾವ ಬಳಸಿಕೊಂಡು ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಆರೋಪಿಸಿದ್ದಾರೆ. ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘಕ್ಕೆ ದಿನಾಂಕ 2ನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರ SC ಮೀಸಲು ಕ್ಷೇತ್ರ ಆದಂಥ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು. ಈ ಒಂದು ಚುನಾವಣೆಯಲ್ಲಿ ನನಗೆ ದೊಡ್ಡಬಳ್ಳಾಪುರ ತಾಲೂಕಿನ ರೈತ ಬಾಂಧವರು ಷೇರುದಾರರುಗಳು ಭಾಳ ಹೆಚ್ಚಿನ ಮತವನ್ನು ಕೊಟ್ಟು 2065 ಮತಗಳನ್ನು ಕೊಟ್ಟು ನನ್ನನ್ನು ಈ ತಾಲೂಕಲ್ಲಿ ಒಳ್ಳೆಯ ಮತವನ್ನು ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ ಬಾಂಧವರಿಗೆ. ಹಾಗೂ ನನಗೆ ಕೆಲಸ ಮಾಡಿದಂಥ ನನ್ನ ಕಾರ್ಯಕರ್ತರುಗಳಿಗೆ ಮತ್ತು ಅವ್ರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ನನಗೆ ಬಂದಂಥ ಮತದಾನದಲ್ಲಿ ಸ್ವಲ್ಪ ಏರುಪೇರಾಗಿದೆ. ನಮಗೆ ನಮ್ಮ ಪಕ್ಷದ ವತಿಯಿಂದ ಏಜೆಂಟ್ರುಗಳನ್ನ ಮಾಡಬೇಕಾಗಿತ್ತು. 11 ಬೂತಲ್ಲೂ ನಮ್ಮಲ್ಲಿ ಒಂದು 4-5 ಬೂತಲ್ಲಿ ಮಾತ್ರ ಏಜೆಂಟ್ರುಗಳಿದ್ದರು. ಇನ್ನು ಕೆಲವು ಬೂತ್ಗಳಲ್ಲಿ ಏಜೆಂಟ್ರುಗಳೇ ಇದ್ದಿರಲ್ಲ. ಹಾಗಾಗಿ ಅದೊಂದು ದುರಂತ. ಮತ್ತು ಅಲ್ಲೇನಾಯಿತು ಅಂದರೆ, ವಯಸ್ಸಾದವರು ಮತದಾನ ಮಾಡೋಕ್ಕೆ ಬಂದವ್ರ ಹತ್ರ ಅವರಿಗೆ ಮತ ಹಾಕೋದಕ್ಕೆ 8 ಮತದಾನ ಮಾಡಬೇಕಾದ್ರೆ ಅವರಿಗೆ ಗಡಿಬಿಡಿಯಾಗಿ ಹಂಗಾಗಿ ಬಿಟ್ಟಂಥ ಮತಗಳು ಅಲ್ಲಿನ ಏಜೆಂಟ್ರುಗಳು ಒತ್ಕೊಂಡು ಅವರೇ ಮತದಾನಗಳು ಮಾಡಿಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಬೇಸರವಾಗಿದೆ. ಮತ್ತು ಆ ಥರ ಮತದಾನ ಮಾಡಿ ನನಗೆ ಸೋಲಾಗಿದೆ ಅಂತ ಹೇಳ್ತಾ, ಮತ್ತು ನನಗೆ ಮತದಾನ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ, ರೈತ ಬಾಂಧವರಿಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.